ಆದರೆ ಅವ್ರು ಸುಳ್ಳಲ್ಲ ಸರ್, ಅವ್ರ ಸರ್ಕಾರನೇ ಸುಳ್ಳಲ್ಲ ಸರ್. ಏನು ಮಾಡಿದ್ದಾರೆ ಸರ್ ಬಿಜೆಪಿಯವರು? ಒಂದಾದ್ರೂ ತೋರಿಸಿ ಸರ್. ಬೇಕಾದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾವು ಸಾವಿರಾರು ತೋರಿಸ್ತೇವೆ ಸರ್. ಓ ಸರ್, ಎಷ್ಟೋ ಜನ ಗಂಡ ಇಲ್ದವ್ರಿಗಾಗಲಿ, ಮಕ್ಕಳು ತಂದೆ ತಾಯಿ ನೋಡ್ಕೊಳ್ಳಿರೋರ್ಗಾಗಲಿ, ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಕ್ಕಾಗಲಿ, ಮನೆ ಖರ್ಚಿಗಾಗಲಿ, ಪ್ರತಿಯೊಂದಕ್ಕೂ 2,000 ತುಂಬ ಹೆಲ್ಪ್ ಆಗ್ತಾ ಇದೆ ಸರ್. ಕಾಂಗ್ರೆಸ್ ಸರ್ಕಾರಕ್ಕೆ ಜೈ. ಸಮರ್ಥ ಅವ್ರಿಗೆ ಸರ್, ನಮ್ಮ ದಾವಣಗೆರೆಯಲ್ಲಿ ಒಂದು ಹೆಂಗಂದ್ರೆ ದೊಡ್ಡ ಹಬ್ಬ ಸರ್. ನಮಗೆ ದಾವಣಗೆರೆಲ್ಲ ಫುಲ್ ನಮ್ಮ ಉತ್ತರ ದಕ್ಷಿಣ ಇದರಲ್ಲಿ ಮಾತ್ರ ಎಲ್ಲ ಕಡೆನೂ ಹಬ್ಬನೇ ಮಾಡ್ತಾ ಇದ್ದೀವಿ. ಸಮರ್ಥ ಹಬ್ಬನೇ ನಾವು ತುಂಬ ಎಲ್ಲ ಮಹಿಳೆಯರಾಗಲಿ, ನಮ್ಮ ಬಾಯ್ಸ್ ಆಗಲಿ, ನಮ್ಮ ದಕ್ಷಿಣ ಭಾಗದಲ್ಲಿ ಎಲ್ಲರೂ ಆಗಲಿ, ನಾವೆಲ್ಲರೂ ಸೇರ್ಕೊಂಡು ಒಂದು ದೊಡ್ಡ ಹಬ್ಬನೇ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಅವ್ರ ಮನೇಲಿ ಗೆದ್ದಿರ್ಬೋದು, ಮೋಸ್ಟ್ಲಿ ನಮ್ಮ ಮನೇಲೇ ನಾವು ಗೆದ್ದರ್ಗತೆನೇ ನಮಗೆ ಆ ಥರ ಖುಷಿ ಆಗ್ತಾ ಇದೆ ಸರ್. ಸರ್, ನಾವು ಹೇಳೋಕ್ಕಾಗಲ್ಲ ಸರ್, ಆ ಥರ ವರ್ಕ್ ಮಾಡಿಬಿಟ್ಟಿದೆ ನಾವು. ಬಿಸಿಲು ಅನ್ನಲಿಲ್ಲ, ಮಳೆ ಅನ್ನಲಿಲ್ಲ, ಗಾಳಿ ಅನ್ನಲಿಲ್ಲ, ಎಲ್ಲದರಲ್ಲೂ ಒಂಥರ ದಿಟ್ಟ ನಿರ್ಧಾರ ಮಾಡ್ಕೊಂಡು ಧೈರ್ಯವಾಗಿ ನುಗ್ಗಿ ಕೆಲಸ ಮಾಡಿದ್ದೀವಿ ಸರ್. ಗ್ಯಾರಂಟಿ ಯೋಜನೆ ಒಂದು ನಮಗೆ ಕೈ ಹಿಡಿಯುತ್ತೆ ಅನ್ನೋದೊಂದು ನಂಬಿಕೆ ಇತ್ತು ಸರ್. ಹಾಗಾಗಿ ಬಡವರಿಗೆ ನಮ್ಮ ಅಪ್ಪಾಜಿ ಅವರು ತುಂಬಾ ನಮಗೆ ಹೆಲ್ಪ್ ಮಾಡಿದ್ದಾರೆ. ಮನೆ ಇಲ್ದರಿಗೆ ಮನೆ ಕೊಟ್ಟಿದ್ದಾರೆ, ಜಾಗ ಇಲ್ದರಿಗೆ ಜಾಗ ಕೊಟ್ಟಿದ್ದಾರೆ. 24 hours ನೀರಿಂದ ಒಂದು ವ್ಯವಸ್ಥೆ ಆಗಿದೆ. ಮಹಿಳೆಯರಿಗೆ ಒಂದು 2,000 ರೂಪಾಯಿದು ಒಂದು ಯೋಜನೆಗಳನ್ನು ಕೊಟ್ಟಿದ್ದಾರೆ. ಬಸ್ ಫ್ರೀ ಮಾಡಿದ್ದಾರೆ, ಕರೆಂಟ್ ಬಿಲ್ ಫ್ರೀ. ಹೆಣ್ಮಕ್ಳಿಗೆ ಇನ್ನೇನು ಬೇಕು ಸರ್? ಆಮೇಲೆ ಪ್ರತಿಯೊಂದು ರೋಡ್ಗಳನ್ನು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಸರ್. ರೋಡ್ಗಳು ಅಡ್ಡಾಡಕ್ಕಾಗಲಿ, ಇದಕ್ಕಾಗಲಿ. ಹಾಂ, ಸರ್, ಲೀಡಿಂಗಲ್ಲಿ BJP ಇದ್ರೂ ಲಾಸ್ಟಿಗೆ ಬರೋದು ಕಾಂಗ್ರೆಸ್ ಅನ್ನೋದು ನಮ್ಗೆ 100% ಗೊತ್ತಿತ್ತು ಸರ್. ಹೌದು ಸರ್. ನಮ್ದು ಹೆಂಗೆ ಅಂದರೆ, ಕಾಂಗ್ರೆಸ್ ಅಂದರೆ ಒಂದು ತುಂಬಿದ ಕುಟುಂಬ ಇದ್ದಂಗೆ ಸರ್. ತುಂಬಿದ ಕುಟುಂಬ ಯಾವತ್ತೂ ಯಾರು ಹೊಡಿಯೋಕ್ಕಾಗಲ್ಲ ಸರ್. ಆ ಥರ ನಾವು ಎಲ್ಲರೂ ಹಂಗಾಗಿ ಒಗ್ಗಟ್ಟಾಗಿ ಎಲ್ಲರೂ ವರ್ಕ್ ಮಾಡಿದ್ದಕ್ಕೆ ಇವತ್ತು ಸಮರ್ಥ ಸರ್ ಗೆದ್ದಿದ್ದಾರೆ. ಅದೊಂದು ಖುಷಿ ಆಗುತ್ತೆ ಸರ್. ಮಾಡ್ತಾರೆ ಸರ್, ಆಲ್ರೆಡಿ ನಾವು ಹೇಳಿದ್ದೀವಿ, ಅವರು ಕೇಳಿದ್ದಾರೆ. ಓ ಸರ್, ಆಲ್ರೆಡಿ ಅರ್ಧಕ್ಕೆ ಇನ್ನೂ ಗೆಲ್ಲೋಕ್ಕಿಂತ ಮುಂಚೆನೇ ಕೆಲವೊಂದು ಕೆಲಸಗಳನ್ನು ನಮಗೆ ಮಾಡಿಕೊಟ್ಟಿದ್ದಾರೆ ಸರ್. ಗೆಲುವೇ ಸರ್, ಗೆದ್ದೇ ಗೆಲ್ಲುತ್ತದೆ. ಯಾಕಂದ್ರೆ ಅಜ್ಜವ್ರು ಮಾಡಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಿಂದಲೇ ಇವತ್ತು ಸಮರ್ಥ ಶಾಮ್ನವರು ಗೆದ್ದಿರೋದು. ಗೆದ್ದು ಕರ್ನಾಟಕ ಇತಿಹಾಸದಲ್ಲೇ ಅತ್ಯಂತ ಕಿರಿಯ ಶಾಸಕರಾಗಿ ದಾಖಲೆ ಇವತ್ತು ಬರೆದಿದ್ದಾರೆ. ಈ ರಿಸಲ್ಟ್ ಇದರ ಕರ್ನಾಟಕ ಇತಿಹಾಸದಲ್ಲೇ ದೇಶದಿಂದನೂ ಸಹ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಚುನಾವಣೆ ಫಲಿತಾಂಶದ ಮೇಲೆ ಕಣ್ಣಿಟ್ಟಿದ್ರು. ಅದು ಇವತ್ತು ದಾಖಲೆಯಾಗಿ ನಿರ್ಮಿಸಿದ್ದಾರೆ ಸರ್. ಇಲ್ಲಿ ಕುಟುಂಬ ರಾಜಕೀಯ ಅನ್ನೋದಕ್ಕಿಂತ ಅಭಿವೃದ್ಧಿ ಕೆಲಸ ಕಾರ್ಯಗಳು ಬೇಕಾಗಿದೆ. ಯಾಕೆ ಕೆಲಸ ಆಗಿಲ್ಲ ಅಂತ ನೀವು ಕೇಳ್ರಿ, ನಾವು ಹೇಳ್ತೀವಿ. ಕೆಲಸ ಕಾರ್ಯಗಳು ಎಲ್ಲ ರೀತಿಯ ಆಗ್ತಿದ್ದಾವೆ. ಹಂಗಾಗಿ ನಾವು ಇಲ್ಲಿ ಕುಟುಂಬ ಅನ್ನೋದಕ್ಕಿಂತನೂ ಒಬ್ಬ ಸೂಕ್ತ ವ್ಯಕ್ತಿನ ನಾವು ಆಯ್ಕೆ ಮಾಡ್ತಿದ್ದೀವಿ. ಅದೇ ಸಮರ್ಥ ಶಾಮ್ನೂರ್ ಅವರು ನಮ್ಮ ಆಯ್ಕೆ. ಜೈ ಸಮರ್ಥ ಶಾಮ್ನೂರ್. ಓ 100% ಸರ್.